ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವಾಟ್ಸಪ್ನಲ್ಲಿ ಬಂದಿರುವ ಕೆಲವೊಂದು ಅಪ್ಡೇಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಈ ವಿಡಿಯೋದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಗಳು ಹೇಳ್ಕೊಡುತ್ತೇನೆ. ಮೊದಲಿಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅದೇ ರೀತಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವನ್ನ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನೀವು ವಾಟ್ಸಪ್ ಎಂಬ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ನೀವು 3 ಡಾಟ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಇದೆ ನೋಡಿ. ಇವಾಗ ನೀವು ನಿಮ್ಮ ವಾಟ್ಸಪ್ ಏನಿದೆಯಲ್ಲ ಅದನ್ನು ಅಪ್ಗ್ರೇಡ್ ಮಾಡ್ಕೋಬೋದು. ಅಂದರೆ ನೀವು ತಿಂಗಳಿಗೆ 79 ರೂಪಾಯಿ ಕೊಟ್ಟು ನೀವು ಅಪ್ಗ್ರೇಡ್ ಮಾಡಿಕೊಂಡು ವಾಟ್ಸಪ್ ಪ್ಲಸ್ ಅಂತ ಇದೆ, ಇದು 1 ಮಂತ್ ಫ್ರೀ ಇದೆ. ನೀವು 1 ಮಂತ್ ಫ್ರೀ ನೋಡಿಕೊಂಡು ನೆಕ್ಸ್ಟ್ ಮಂತ್ ನಿಮಗೆ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಕೋಬೋದು. 79 ರೂಪಾಯಿ ಅಂತ ಇದೆ ನೋಡಿ ಇಲ್ಲಿ. ಇದರದಿಂದ ಏನು ಬೆನಿಫಿಟ್ ಇದೆ ಅಂದರೆ ನೀವು ಎಕ್ಸ್ಕ್ಲೂಸಿವ್ ಸ್ಟಿಕ್ಕರ್ಗಳು ಸೆಂಡ್ ಮಾಡ್ಕೋಬೋದು ನಿಮ್ಮ ಫ್ರೆಂಡ್ ಸರ್ಕಲ್ಗೆ. ಮತ್ತು ನಿಮ್ಮ ಆ್ಯಪ್ ಇದೆ ಅಲ್ವಾ, ವಾಟ್ಸಪ್ ಆ್ಯಪ್ ಕಲರ್, ನೀವು ಯಾವ ಕಲರ್ ಬೇಕೋ ಆ ಕಲರ್ನ ಮಾಡ್ಕೋಬೋದು. ಇಲ್ಲಿ ನೋಡಿ ಉದಾಹರಣೆ ಅವರು ತೋರಿಸಿದ್ದಾರೆ, ರೆಡ್ ತೋರಿಸಿದ್ದಾರೆ, ಗ್ರೀನ್ ತೋರಿಸಿದ್ದಾರೆ ಮತ್ತು ಪರ್ಪಲ್ ತೋರಿಸಿದ್ದಾರೆ. ಇವಾಗ ನೆಕ್ಸ್ಟ್ ಏನು ಉಪಯೋಗ ಅಂದರೆ ಆ್ಯಪ್ ಥೀಮ್. ಅಂದರೆ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ ಚಾಟ್ ಇರುತ್ತೆ ಅಲ್ವಾ, ನಿಮ್ಮ ಫ್ರೆಂಡ್ ಚಾಟ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ನೀವು ಥೀಮ್ನ ಚೇಂಜ್ ಮಾಡ್ಕೋಬೋದು. ಯಾವ ಕಲರ್ ಬೇಕು ಆ ಕಲರ್ನ ಆ್ಯಡ್ ಮಾಡ್ಕೋಬಹುದು. ಅದೇ ರೀತಿ ನೀವು ಗೆಟ್ ಎಕ್ಸ್ಕ್ಲೂಸಿವ್ ರಿಂಗ್ ಟೋನ್ಸ್ ಅಂತ ಇದೆ ನೋಡಿ, ನೀವು ರಿಂಗ್ ಟೋನ್ಗಳು ಸೆಂಡ್ ಮಾಡ್ಬೋದು ಯೂನಿಕ್ಕಾಗಿ. ನೀವು ಇಷ್ಟಪಟ್ಟಂಗೆ ನಿಮ್ಮ ವಾಟ್ಸಪ್ನಲ್ಲಿ ಕ್ರಿಯೇಟ್ ಮಾಡಿಕೊಂಡು ಸೆಂಡ್ ಮಾಡ್ಕೋಬಹುದು. ಅದೇ ರೀತಿ ಅಪ್ಗ್ರೇಡ್ ಯುವರ್ ಚಾಟ್ ಲಿಸ್ಟ್ ಅಂತ, ನೀವು ಚಾಟ್ ಲಿಸ್ಟ್ಗಳು ಅಪ್ಗ್ರೇಡ್ ಮಾಡ್ಕೋಬೋದು. ಅದೇ ರೀತಿ ನೀವು ಇಲ್ಲಿ ಎಷ್ಟು ನಿಮ್ಮ ಚಾಟ್ಗಳು ಇರುತ್ತೆಯಲ್ಲ ಅದನ್ನು ಪಿನ್ ಮಾಡಿ ಮೇಲ್ಗಡೆನೇ ಇಟ್ಕೋಬಹುದು. ಆ್ಯಪ್ ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ಕಾಣಿಸೋ ರೀತಿ ಅನ್ಲಿಮಿಟೆಡ್ ಪಿನ್ಗಳು ಮಾಡ್ಕೋಬಹುದು. ಇವಾಗ ನೆಕ್ಸ್ಟ್ ನೀವು ಇಲ್ಲಿ 1 ಮಂತ್ ಫ್ರೀ ಇದೆ, ನೀವು ಕ್ಲೈಮ್ ಮಾಡ್ಕೋಬಹುದು ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ನೀವು ಇಲ್ಲಿ ಪ್ರೈವಸಿ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಬನ್ನಿ, ಇಲ್ಲಿ ಅಡ್ವಾನ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವು 3 ಆನ್ನಲ್ಲಿ ಇರಬೇಕು. ಏಕೆ ಅಂದರೆ ಇದು IP ಅಡ್ರೆಸ್, ನೀವು ಯಾರೇ ಕಾಲ್ ಮಾಡಿದರೆ ನೀವು ಯಾವ ಜಾಗದಲ್ಲಿ ಇದ್ದೀರಾ ಅಂತ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಈ IP ಅಡ್ರೆಸ್ನ ಆನ್ ಮಾಡ್ಕೋಬೇಕು. ಇಲ್ಲಿ ಎರಡನೇದು ಏನಿದೆ ಅಲ್ವಾ, ಇದು ಮೂರನೇದು ಡಿಸೇಬಲ್ ಲಿಂಕ್ ಪ್ರಿವ್ಯೂ. ಅಂದರೆ ನಿಮ್ಗೆ ಯಾರೇ ಒಂದು ಲಿಂಕ್ನ ಕಳಿಸಿದ್ರೆ ಆ ಲಿಂಕ್ ಓಪನ್ ಮಾಡಬೇಕಾ ಮಾಡಬಾರ್ದು ಅಂತ ಅದು ಆಟೋಮೆಟಿಕ್ ತೋರಿಸುತ್ತೆ. ಅದೇ ರೀತಿ ಇನ್ನೊಂದು ಅಪ್ಡೇಟ್ ಏನು ಬಂದಿದೆ ಅಂದರೆ ನೀವು ಯೂಸರ್ ನೇಮ್, ಇವಾಗ ನಿಮ್ಮ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಹೇಗಿದೆ ಅಲ್ಲ ಅದೇ ರೀತಿ ನೀವು ಕೂಡ ನಿಮ್ಮ ಯೂಸರ್ ನೇಮ್ನ ಸೆಟ್ ಮಾಡ್ಕೋಬಹುದು. ಇಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯೂಸರ್ ನೇಮ್ ಅಂತ ಇದೆ ನೋಡಿ, ಯೂಸರ್ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಯೂಸರ್ ನೇಮ್ನಿಂದ ಏನು ಉಪಯೋಗ ಅಂದರೆ ಇವಾಗ ನೀವು ನಿಮ್ಮ ಗೊತ್ತಿಲ್ಲದ ವ್ಯಕ್ತಿಗೆ ಅಥವಾ ನಿಮ್ಮ ಫ್ರೆಂಡ್ಗೆ ನಿಮ್ಮ ಫೋನ್ ನಂಬರ್ ಕೊಡೋ ಅವಶ್ಯಕತೆ ಇಲ್ಲ. ಈ ಯೂಸರ್ ನೇಮ್ ಹೇಳಿದ್ರೆ ಅವರೇ ನಿಮ್ಮ ಜೊತೆ ಚಾಟಿಂಗ್ ಮಾಡ್ಕೋಬೋದು. ಅದಕ್ಕಾಗಿ ಇದು ಬಂದಿದೆ. ಇವಾಗ ನಾನು ಉದಾಹರಣೆಗೆ ಒಂದು ಯೂಸರ್ ID ನೋಡುತ್ತೇನೆ. ನೋಡಿ ಫ್ರೆಂಡ್ಸ್, ಈ ಯೂಸರ್ ID ಅವೈಲಬಲ್ ಇದೆ. ಇದು ನನ್ನ ಇನ್ಸ್ಟಾ ID ಇದೆ, ಅದಕ್ಕಾಗಿ ನಾನು ಅದನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ರೆ ಇವಾಗ ನೀವು ನಿಮ್ಮ ಫ್ರೆಂಡ್ಗಳಿಗೆ ಈ ಯೂಸರ್ ನೇಮ್ ಹೇಳಿದ್ರೆ ನನ್ನ ವಾಟ್ಸಪ್ ಓಪನ್ ಆಗುತ್ತೆ. ಈ ರೀತಿ ಅಂದರೆ ನಾನು ಉದಾಹರಣೆ ಹೇಳ್ತಾ ಇದ್ದೇನೆ. ಇವಾಗ ಫೋನ್ ನಂಬರ್ ಕೊಡೋ ಅವಶ್ಯಕತೆನೇ ಇರೋದಿಲ್ಲ, ಬರೀ ಯೂಸರ್ ನೇಮ್ ಹೇಳಿದ್ರೆ ಅವರು ಓಪನ್ ಮಾಡ್ಕೋಬಹುದು. ಇಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಇದೆ ನೋಡಿ, ಇದು ಯಾವಾಗಲೂ ಆನ್ನಲ್ಲಿ ಇಟ್ಕೊಳ್ಳಿ. ಇವಾಗ ಯಾರೇ ನಿಮ್ಮ ಮೊಬೈಲ್ಗೆ ಫೋನ್ ನಂಬರ್ ಹಾಕಿ OTP ಹಾಕಿದ್ರೂ ಲಾಗಿನ್ ಆಗೋದಿಲ್ಲ. ಏಕೆಂದರೆ ಅದಕ್ಕೆ ಪಿನ್ ಇರುತ್ತೆ, 6 ಅಂಕಿ ಪಿನ್ ಇರುತ್ತೆ. ಆ ಪಿನ್ ಹಾಕಿದರೆ ಅವಾಗ ಓಪನ್ ಆಗುತ್ತೆ. ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಯಾರೇ ನಿಮ್ಮ ಅಕೌಂಟ್ನ ಲಾಗಿನ್ ಮಾಡ್ತಾ ಇದ್ದರೆ. ಇದು ಕೂಡ ಒಂದು ಹೆಲ್ಪ್ ಆಗಿರುತ್ತೆ. ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ರಿಲೇಟೆಡ್ ನಿಮಗೆ ವಿಡಿಯೋಗಳು ಕೊಡ್ತಾ ಇರುತ್ತೇನೆ, ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.